ಹಾಯ್ ಆಲ್, ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಏನಾದರೂ ಸ್ವೀಟ್ ತಿನ್ನೋಕಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಚಿಂತೆ ಮನೆಯವ್ರದ್ದಾದರೆ, ಜಾಸ್ತಿ ಸ್ವೀಟ್ಸ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಚಿಂತೆ ಅಮ್ಮಂದು. ಈ ಚಿಂತೆಗೆ ಒಂದು ಆನ್ಸರ್ ಇವತ್ತಿನ ನಮ್ಮ ರೆಸಿಪಿ. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಕ್ಯಾರೆಟ್ನ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ, ಸ್ವಲ್ಪ ಏಲಕ್ಕಿ ಪೌಡರ್, ಗೋಡಂಬಿ ಒಂದು 10ರಿಂದ 12, ದ್ರಾಕ್ಷಿ ಇದೊಂದು 15ರಿಂದ 20, 3/4 ಕಪ್ಪಷ್ಟು ಬೆಲ್ಲ, 3/4 ಕಪ್ಪಷ್ಟು ಕಾಯಿ ಹಾಲು, ಒಂದು 3ರಿಂದ 4 ಸ್ಪೂನು ತುಪ್ಪ. ಈಗ ಒಂದು ಕುಕ್ಕರ್ಗೆ ಕ್ಯಾರೆಟ್ ಹಾಗೂ ಗೋಡಂಬಿ ಹಾಕ್ಕೊಂಡು 4ರಿಂದ 5 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಬೆಂದಿರೋ ಕ್ಯಾರೆಟ್ ಹಾಗೂ ಗೋಡಂಬಿನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಿ ತಗೊಂಡು ನಾವು ಮಾಡಿಕೊಂಡಿದ್ದ ಕ್ಯಾರೆಟ್ ಹಾಗೂ ಗೋಡಂಬಿ ಪೇಸ್ಟ್, ಇದರ ಜೊತೆ ಸ್ವಲ್ಪ ನೀರು ಹಾಕಿ 1 ನಿಮಿಷ ಕುದಿಸೋಣ. ಈ ಕುದಿತಾ ಇರೋ ಮಿಕ್ಸ್ಚರ್ಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ದ ಕಾಯಿ ಹಾಲು ಹಾಗೂ ಬೆಲ್ಲ, ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ನಿಮ್ಮ ಸ್ವೀಟ್ ಹೇಗೆ ಬೇಕು, ಜಾಸ್ತಿ ತಿನ್ನೋರು ಜಾಸ್ತಿ, ಕಮ್ಮಿ ತಿನ್ನೋರು ಕಮ್ಮಿ, ಅಥವಾ ನಿಮಗೆ ಬೇಕಾದಲ್ಲಿ ಸಕ್ಕರೆಯನ್ನು ಕೂಡ ಬಳಸ್ಬೋದು. ಈಗ ಬೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿ ಬಂದಮೇಲೆ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1ರಿಂದ 2 ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇಷ್ಟು ಕುದಿ ಬಂದಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಕಡಾಯಿನ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಫ್ರೈಯಿಂಗ್ ಪ್ಯಾನಲ್ಲಿ 3ರಿಂದ 4 ಚಮಚ ಅಷ್ಟು ತುಪ್ಪ, ಗೋಡಂಬಿ ಹಾಗೂ ಪಿಸ್ತಾನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಹಾಗೂ ಪಿಸ್ತಾನ ನಾನಿಲ್ಲಿ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಾದಾಮಿ ಅಥವಾ ಗೋಡಂಬಿ ಚೂರು ಕೂಡ ಹಾಕ್ಬೋದು. ಈಗ ನಮ್ಮ ರುಚಿಯಾದ ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಯಮ್ಮಿ ಅನಿಸೋ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್.